ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಶ್ರೀರಾಮನ ಅಜೇಯತ್ವವನ್ನು ಹೇಳುತ್ತಾ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸುವಂತೆ ರಾವಣನಿಗೆ ಹೇಳಿದುದು ಎಂಬ 9ನೇ ಸರ್ಗಕ್ಕೆ ಸ್ವಾಗತ. ಮಂತ್ರಾಲೋಚನೆಯನ್ನು ಮಾಡುವ ಸಂದರ್ಭದಲ್ಲಿ ಸಹಜವಾಗಿ ಬುದ್ಧಿವಂತರು ಅಲ್ಲಿ ಇರಬೇಕಲ್ಲವೇ? ಶತ್ರುವಿನ ಬಲಗಳನ್ನು, ತಮ್ಮ ದುರ್ಬಲತೆಯನ್ನು, ತಮ್ಮಲ್ಲಿರುವ ಧರ್ಮ ಅಧರ್ಮಗಳನ್ನು ಅರಿತವರಾಗಿ ಮುಂದೆ ಯಾವುದು ಸರಿಯಾದುದು ಎಂಬ ರೀತಿಯಲ್ಲಿ ವಿವಿಧ ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿಯೂ ಆಲೋಚಿಸಬೇಕಲ್ಲವೇ? ಆದರೆ ಇಲ್ಲಿ ಸೇರಿರುವ ರಾಕ್ಷಸ ವೀರರೆಲ್ಲರೂ ರಾವಣನನ್ನು ಹೇಗೆ ಮೆಚ್ಚಿಸಿಬಿಡುವುದು, ಆ ಮೂಲಕ ತಾವು ಹೇಗೆ ಬಹುಮಾನಗಳನ್ನು ಪಡೆಯುವುದು ಎಂಬ ಒಂದೇ ಉದ್ದೇಶವನ್ನಿಟ್ಟುಕೊಂಡು ತಮ್ಮ ಸ್ವಾರ್ಥದಿಂದ ರಾವಣನನ್ನು ಇನ್ನಷ್ಟು ಅಧೋಗತಿಗೆ ಎಳೆಯುತ್ತಿರುವರು. ಆ ಸಂದರ್ಭದಲ್ಲಿ ರಾವಣನ ಅನುಜನಾದ ರಕ್ತ ಸಂಬಂಧಿಯಾದ ವಿಭೀಷಣನು ಸುಮ್ಮನೆ ಕೂರಲು ಸಾಧ್ಯವೇ? ಬುದ್ಧಿವಂತನಾಗಿ ರಾಮನ ಬಲಾಬಲಗಳೇನು ಎಂಬುದನ್ನು ರಾವಣನ ಮುಂದೆ ವಿವರಿಸುತ್ತಿರುವನು. ತಥೋ ನಿಕುಂಭೋ ರಭಸ ಸೂರ್ಯ ಶತ್ರುರ್ಮಹಾಬಲಃ ಸುಪ್ತಗ್ನೋ ರಗ್ನಃ ರಕ್ಷೋ ಮಹಾಪಾರ್ಶ್ವೋ ಮಹೋದರಃ ಅಗ್ನಿಕೇತುಶ್ಚ ದುರ್ಧರ್ಷೋ ರಶ್ಮಿಕೇತುಶ್ಚ ವೀರ್ಯವಾನ್ ಇಂದ್ರಜಿಚ್ಛ ಮಹಾತೇಜ ಬಲವಾನ್ ರಾವಣಾತ್ಮಜಃ ಪ್ರಹಸ್ತೋತ ವಿರೂಪಾಕ್ಷೋ ವಜ್ರದಂಷ್ಟ್ರೋ ಮಹಾಬಲಃ ಧೂಮ್ರಾಕ್ಷಶ್ಚ ಅತಿಕಾಯಶ್ಚ ದುರ್ಮುಖಶ್ಚೈವ ರಾಕ್ಷಸಃ ಪರಿಘಾನ್ ಪಟ್ಟಿಶಾನ್ ಪ್ರಾಸಾನ್ ಶಕ್ತಿಶೂಲ ಪರಶ್ವಧಾಂ ಚಾಪಾನಿ ಚ ಸ ಬಾಣಾನಿ ಖಡ್ಗಾಂಶ್ಚ ವಿಪುಲಾನ್ ಶಿತಾಂ ಪ್ರಗೃಹ್ಯ ಪರಮಕ್ರುದ್ಧ ಸಮುತ್ಪತ್ಯ ಚ ರಾಕ್ಷಸಾಃ ಅಬ್ರುವನ್ ರಾವಣಂ ಸರ್ವೇ ಪ್ರದೀಪ್ತ ಇವ ತೇಜಸ. ಹಲವಾರು ರಾಕ್ಷಸ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ ನಂತರ ನಿಕುಂಭ, ರಭಸ, ಮಹಾಬಲಿಷ್ಠನಾದ ಸೂರ್ಯಶತ್ರು, ಸುಪ್ತಗ್ನ, ಯಜ್ಞಹಂತರು, ಮಹಾಪಾರ್ಶ್ವ, ಮಹೋದರ, ಎದುರಿಸಲು ಅಸಾಧ್ಯನಾದ ಅಗ್ನಿಕೇತು, ರಶ್ಮಿಕೇತು, ಮಹಾ ತೇಜಸ್ವಿಯು ಮಹಾಬಲಿಷ್ಠನೂ ಆದ ರಾವಣನ ಮಗ ಇಂದ್ರಜಿತು, ಪ್ರಹಸ್ತ, ವಿರೂಪಾಕ್ಷ, ಮಹಾಬಲಿಷ್ಠನಾದ ವಜ್ರದಂಷ್ಟ್ರ, ಧೂಮ್ರಾಕ್ಷ, ಅತಿಕಾಯ, ನಿಶಾಚರನಾದ ದುರ್ಮುಖ, ಈ ಎಲ್ಲ ರಾಕ್ಷಸರು ಅತ್ಯಂತ ಕುಪಿತರಾಗಿ ಪರಿಘ, ಪಟ್ಟಿಷ, ಶೂಲ, ಪ್ರಾಸ, ಶಕ್ತಿ, ಪರಶ್ವಧಗಳನ್ನು, ಧನುರ್ಬಾಣಗಳನ್ನು, ಒಳ್ಳೆಯ ಅಲುಗುಳ್ಳ ದೊಡ್ಡ ದೊಡ್ಡ ಕತ್ತಿಗಳನ್ನು ಹಿಡಿದು ಎದ್ದು ನಿಂತು ರಾವಣನಿಗೆ ಹೇಳಿದರು. ಅವರೆಲ್ಲರೂ ತೇಜಸ್ಸಿನಿಂದ ಧಗಧಗಿಸುತ್ತಿರುವರು ಎಂಬಂತೆ ಕಾಣುತ್ತಿದ್ದರು. ಈಗಲೇ ನಾವು ರಾಮನನ್ನು, ಲಕ್ಷ್ಮಣ ಸಹಿತನಾದ ಸುಗ್ರೀವನನ್ನು, ಲಂಕಾ ಪಟ್ಟಣವನ್ನು ವಂಚನೆಯಿಂದ ಸುಟ್ಟು ಹಾಕಿದ ಹೇಡಿಯಾದ ಹನುಮಂತನನ್ನು ಸಂಹರಿಸೋಣ. ಕೈಯಲ್ಲಿ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ಹೊರಡಲು ಸಿದ್ಧರಾಗಿ ನಿಂತಿದ್ದ ರಾಕ್ಷಸ ನಾಯಕರನ್ನು ತಡೆಯುತ್ತಾ ಪುನಃ ಅವರನ್ನು ಅವರವರ ಸ್ಥಾನಗಳಲ್ಲಿ ಕುಳ್ಳಿರಿಸಿ ವಿಭೀಷಣನು ಕೈಮುಗಿದುಕೊಂಡು ರಾವಣನಿಗೆ ಹೇಳಿದನು. ಅಪ್ಯುಪಾಯೈಸ್ತ್ರಿಭಿಸ್ತಾತ ಯೋರ್ಥ ಪ್ರಾಪ್ತುಂ ನ ಶಕ್ಯತೆ ತಸ್ಯ ವಿಕ್ರಮ ಕಾಲಾಂಸ್ತಾನ್ ಉಕ್ತಾನಾಹುರ್ಮನೀಷಿಣಃ. ಅಣ್ಣ, ನಾವು ಉದ್ದೇಶಿಸಿದ ಪ್ರಯೋಜನವು ಸಾಮ, ದಾನ, ಭೇದ ಈ 3 ಉಪಾಯಗಳಿಂದ ಪಡೆಯಲು ಸಾಧ್ಯವಾಗದಿದ್ದರೆ ಆಗ ಪರಾಕ್ರಮದ ಮೂಲಕವಾಗಿ ಅದನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬಹುದೆಂದು ನೀತಿಶಾಸ್ತ್ರದ ವಿದ್ವಾಂಸರು ಹೇಳುತ್ತಾರೆ. ಪ್ರಮತ್ತೇಷ್ವಭಿಯುಕ್ತೇಷು ದೈವೇನ ಪ್ರಹತೇಷು ಚ ವಿಕ್ರಮಾಸ್ತಾತ ಸಿದ್ಧ್ಯಂತಿ ಪರೀಕ್ಷೆ ವಿಧಿನಾಕೃತಃ. ಯಾವ ಶತ್ರುವು ಅಜಾಗರೂಕನಾಗಿರುವನೋ, ಇತರ ಶತ್ರುಗಳಿಂದಲೂ ಆಕ್ರಮಿಸಲ್ಪಟ್ಟಿರುವನೋ, ದೈವಿಕವಾದ ಆಪತ್ತುಗಳಿಗೂ ಒಳಗಾಗಿರುವನೋ ಅಂತಹವನ ಮೇಲೆ ಚೆನ್ನಾಗಿ ಸಮಾಲೋಚಿಸಿ ನೀತಿಶಾಸ್ತ್ರಾನುಸಾರವಾಗಿ ತೋರಿಸುವ ಪರಾಕ್ರಮವು ಸಫಲವಾಗುತ್ತದೆ. ಅಪ್ರಮತ್ತಂ ಕಥಂ ತಂತು ವಿಜಿಗೀಷುಂ ವಲೆ ಸ್ಥಿತಂ ಜಿತರೋಷಂ ದುರಾಧರ್ಷಂ ಪ್ರದರ್ಶಯಿತುಮಿಚ್ಛತ. ಈಗ ನಮಗೆ ಶತ್ರುವಾಗಿರುವ ರಾಮನು ಅಜಾಗರೂಕನಲ್ಲ. ವಿಜಯ ಗಳಿಸುವ ಆಸೆಯಿಂದಲೇ ಇಲ್ಲಿಗೆ ಬರುತ್ತಿದ್ದಾನೆ ಮತ್ತು ಅವನಲ್ಲಿ ಸೈನ್ಯವೂ ಇದೆ. ಅವನು ಕ್ರೋಧವನ್ನು ಸರ್ವಥಾ ಜಯಿಸಿರತಕ್ಕವನು. ಆದುದರಿಂದಲೇ ಅವನು ದುರ್ಜಯನು. ಅಂತಹ ಅಜೇಯನಾದ ವೀರನನ್ನು ನೀವು ಪರಾಜಯಗೊಳಿಸಲು ಅಪೇಕ್ಷಿಸಿರುವಿರಿ. ನದಿಗಳಿಗೆ ಪತಿಯಾದ ಘೋರವಾದ ಸಮುದ್ರವನ್ನು ಹನುಮಂತನು ದಾಟಿಕೊಂಡು ಬರುವನೆಂದು ಲೋಕದಲ್ಲಿ ಯಾವನಿಗೆ ತಿಳಿದಿದ್ದಿತು? ಯಾವನು ಇದನ್ನು ಊಹಿಸಿಯಾದರೂ ಎದ್ದನು? ನಿಶಾಚರರೇ, ಶತ್ರುವಿನ ಬಳಿಯಲ್ಲಿ ಅಪಾರವಾದ ಸೈನ್ಯವಿದೆ. ಆ ಸೈನಿಕರಲ್ಲಿ
ಅಪಾರವಾದ ಬಲವೂ ಪರಾಕ್ರಮವೂ ಇದೆ. ಇತರರ ಶಕ್ತಿ ಪರಾಕ್ರಮಗಳನ್ನು ಯಾವುದೇ ಕಾರಣದಿಂದಲೂ ಅವಹೇಳನ ಮಾಡುವುದು ಸರಿಯಲ್ಲ. ಎರಡನೆಯದಾಗಿ, ಜನಸ್ಥಾನದಿಂದ ಯಶೋವಂತನಾದ ಯಾವನ ಭಾರ್ಯೆಯನ್ನು ರಾವಣನು ಅಪಹರಿಸಿ ತಂದನೋ ಆ ರಾಮಚಂದ್ರನು ರಾವಣನಿಗೆ ಹಿಂದೆ ಯಾವ ಅಪರಾಧವನ್ನು ಮಾಡಿದ್ದನು? ನಮ್ಮ ದಾಯಾದನಾದ ಖರನನ್ನು ರಾಮನು ಸಂಹರಿಸಿದನೆಂದು ಆಪಾದಿಸುವುದಾದರೆ ಅದು ಸರಿಯಲ್ಲ. ಏಕೆಂದರೆ ಖರನು ಅತ್ಯಾಚಾರಿಯಾಗಿದ್ದನು. ಶ್ರೀರಾಮನನ್ನು ಸಂಹರಿಸಲೆಂದೇ ಖರನು ಅವನನ್ನು ಆಕ್ರಮಿಸಿದನು. ಯುದ್ಧರಂಗದಲ್ಲಿ ಶ್ರೀರಾಮನು ಖರನನ್ನು ಸಂಹರಿಸಿದನು. ಅವಶ್ಯಂ ಪ್ರಾಣಿನಾಂ ಪ್ರಾಣ ರಕ್ಷಿತವ್ಯ ಯಥಾಬಲಂ. ಪ್ರತಿಯೊಂದು ಪ್ರಾಣಿಯು ತನ್ನ ಬಲಕ್ಕೆ ಅನುಸಾರವಾಗಿ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕು. ಆಯುಷಸ್ಯ ಮನಾಯುಷ್ಯಂ ಪರದಾರಾಭಿಮರ್ಶನಂ ಅರ್ಥಕ್ಷಯಕರಂ ಘೋರಂ ಪಾಪಸ್ಯ ಚ ಪುನರ್ಭವಂ. ಪರಸ್ತ್ರೀಯನ್ನು ಸ್ಪರ್ಶಿಸುವುದು ಕೂಡ ಆಯುಷಸ್ಕರ, ಆಯುಷ್ಯ ವಿನಾಶಕ, ಧನ ಹಾನಿಕರ, ಅತ್ಯಂತ ಭಯಂಕರ ಮತ್ತು ಪಾಪಹೇತು. ಏತನ್ನಿಮಿತ್ತಂ ವೈದೇಹಿ ಭಯಂ ನ ಸುಮಹದ್ಭವೇತ್ ಅಹೃತಾ ಸಾ ಪರಿತ್ಯಾಜ್ಯ ಕಲಹಾರ್ಥೇನ ಕೃತೇನ ಕಿಂ. ಇದೇ ಒಂದು ಕಾರಣಕ್ಕಾಗಿ ವೈದೇಹಿಯನ್ನು ಅಪಹರಿಸಿ ತಂದಿರುವುದಾದರೆ ಅವಳನ್ನು ಬಹಳ ಬೇಗ ಹಿಂದಕ್ಕೆ ಕಳುಹಿಸುವುದು ಯುಕ್ತವಾಗಿದೆ. ಏಕೆಂದರೆ ಇದರಿಂದ ನಮಗೆ ಅತಿ ಭಯಂಕರವಾದ ಪರಿಸ್ಥಿತಿಯು ಒದಗಿ ಬರಲಿದೆ. ಯಾವ ಕಾರ್ಯದ ಫಲವು ಕೇವಲ ಕಲಹವೇ ಆಗಿರುವುದೋ ಅಂತಹ ಕಾರ್ಯವನ್ನು ಮಾಡುವುದರಿಂದ ಯಾವ ಲಾಭವಿದೆ? ಇಲ್ಲಿ ಕೆಲವರು ಸೀತಾದೇವಿಯನ್ನು ಅಪಹರಿಸಿ ರಾವಣನು ತಂದುದು ರಾಕ್ಷಸರಿಗೆ ಯೋಗ್ಯವಾದಂತಹ, ಏಕೆಂದರೆ ರಾಕ್ಷಸರು ಸಾಮಾನ್ಯವಾಗಿ ಈ ರೀತಿ ಸ್ತ್ರೀಯರನ್ನು ಅಪಹರಿಸಿ ತರುವುದು ಅವರಿಗೆ ಧರ್ಮವೇ ಆಗಿದೆ ಎಂದು ರಾವಣನೇ ಸ್ವತಃ ಹೇಳಿಕೊಂಡಿಲ್ಲವೇ? ಅದರಲ್ಲಿ ತಪ್ಪೇನಿದೆ ಎಂದು ವಿತಂಡವಾದ ಮಾಡಬಹುದು. ಆದರೆ ನೆನಪಿರಲಿ, ಈ ಹಿಂದೆಯೂ ಕೂಡ ರಾವಣನು ಅನೇಕ ಸ್ತ್ರೀಯರನ್ನು ಅಪಹರಿಸಿದ್ದನು. ಆದರೆ ಆ ನಂತರ ಆ ಸ್ತ್ರೀ ಯಾರಿಂದ ಯಾವ ಕಾಲದಲ್ಲಿ ಅಪಹರಿತಳಾಗಿದ್ದಳೋ ಆಕೆಯ ಬಂಧುಗಳಾರು ಆಕೆಯನ್ನು ಬಿಡಿಸುವ ಪ್ರಯತ್ನವನ್ನೂ ಮಾಡಲಿಲ್ಲ. ಕಾಲಕ್ರಮದಲ್ಲಿ ಆ ಸ್ತ್ರೀಯು ಕೂಡ ರಾವಣನ ವೈಭವವನ್ನು ಕಂಡು ಆತನನ್ನೇ ಒಪ್ಪಿಕೊಂಡಿರಬಹುದು. ಆದರೆ ಸೀತೆಯ ವಿಷಯದಲ್ಲಿ ಹಾಗೆ ಆಗಿಲ್ಲ. ಶ್ರೀರಾಮನು ಸತತ ಪ್ರಯತ್ನ ನಡೆಸುತ್ತಿರುವುದು ರಾವಣನ ಗಮನಕ್ಕೂ ಬಂದಿರಲೇಬೇಕು. ಅದರಲ್ಲೂ ಸೀತೆಯು ಈಗಾಗಲೇ ಸುಮಾರಿಗೆ 1 ವರ್ಷ ಕಳೆಯುತ್ತಾ ಬಂದಿದ್ದರು ಒಂದು ಕ್ಷಣವೂ ಕೂಡ ರಾವಣನ ವಿಷಯದಲ್ಲಿ ಸ್ವಲ್ಪ ಸೌಜನ್ಯವನ್ನು ತೋರಿಸದೆ ನಿರಂತರವಾಗಿ ಅವನನ್ನು ತಿರಸ್ಕರಿಸುತ್ತಲೇ ಇರುವಳು. ಆಗಲಾದರೂ ರಾವಣನಿಗೆ ತನ್ನ ಅಧರ್ಮದ ಅರಿವಾಗಿರಬೇಕು. ಆದರೆ ಆಗಲೂ ಕೂಡ ರಾಕ್ಷಸನಾಗಿ ಇದು ನನಗೆ ಧರ್ಮವೇ ಎಂದು ವಾದಿಸುತ್ತಿದ್ದರೆ ಆ ಧರ್ಮದ ಕಾರ್ಯಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಲೇಬೇಕಲ್ಲವೇ? ಇದರ ಅರಿವಿರುವುದರಿಂದಲೇ ವಿಭೀಷಣನು ರಾವಣನಿಗೆ ಬುದ್ಧಿವಾದ ಹೇಳಲು ಪ್ರಯತ್ನಿಸುತ್ತಿರುವನು. ಯಾರದ್ದು ಯಾವ ಧರ್ಮವೇ ಇರಲಿ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಮೂಗಿನ ನೇರಕ್ಕೆ ತಮ್ಮ ತಮ್ಮ ಧರ್ಮವನ್ನು ವಿವೇಚಿಸುತ್ತಾರೆ. ಆದರೆ ವಿಶ್ವದಾದ್ಯಂತ ವಿಶ್ವಕ್ಕೆಲ್ಲ ಮಾನ್ಯವಾದಂತಹ ಒಂದೇ ಧರ್ಮವಿರುತ್ತದೆ. ಆ ಧರ್ಮದ ಪ್ರಕಾರ ಯಾರು ಯಾವ ಕರ್ಮವನ್ನು ಮಾಡುತ್ತಾರೋ ಅದರ ಪ್ರತಿಫಲವನ್ನು ಅನುಭವಿಸಲೇಬೇಕು. ಅದಕ್ಕೆ ಸಿದ್ಧರಾಗಿರಲೇಬೇಕು. ನನ್ನ ಕ್ಷಮಂ ವೀರ್ಯವತ ತೇನ ಧರ್ಮಾನುವರ್ತಿನ ವೈರಂ ನಿರರ್ಥಕಂ ಕರ್ತುಂ ದೀಯತಾಮಸ್ಯ ಮೈಥಿಲಿ. ಶ್ರೀರಾಮನು ಧರ್ಮಾತ್ಮನು ಮಹಾಪರಾಕ್ರಮಿಯೂ ಆಗಿದ್ದಾನೆ. ಅವನೊಡನೆ ವೈರ ಕಟ್ಟಿಕೊಳ್ಳುವುದು ನಿರರ್ಥಕವಾದುದು. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದುದರಿಂದ ಸೀತೆಯನ್ನು ಶ್ರೀರಾಮನ ಬಳಿಗೆ ಕಳುಹಿಸಿಬಿಡು. ಯಾವನ್ನ ಸಗಜಾಂ ಸಾಶ್ವಾಂ ಬಹುರತ್ನ ಸಮಾಕುಲಾಂ ಪುರೀಂ ಧಾರಯತೆ ಬಾಣೈರ್ ದೀಯತಾಮಸ್ಯ ಮೈಥಿಲಿ. ಆನೆಗಳಿಂದಲೂ ಕುದುರೆಗಳಿಂದಲೂ ಕೂಡಿರುವ ಅಪಾರ ರತ್ನಗಳಿಂದ ತುಂಬಿ ತುಳುಕುತ್ತಿರುವ ಲಂಕಾಪಟ್ಟಣವನ್ನು ಬಾಣಗಳಿಂದ ಶ್ರೀರಾಮನು ಧ್ವಂಸ ಮಾಡುವುದರೊಳಗಾಗಿ ಸೀತಾದೇವಿಯನ್ನು ಅವನ ಬಳಿಗೆ ಕಳುಹಿಸಿಬಿಡು. ಯಾವತ್ ಸುಘೋರ ಮಹತಿ ದುರ್ಧರ್ಷ ಹರಿವಾಹಿನಿ ನಾವಸ್ಕಂದತಿಯೋ ನೋ ಲಂಕಾಂ ದೀಯತಾಮಸ್ಯ ಮೈಥಿಲಿ. ಅತ್ಯಂತ ಭಯಂಕರವಾದ ಅಪಾರವಾದ ಎದುರಿಸಲು ಅಸಾಧ್ಯವಾದ ವಾನರ ಸೈನ್ಯವು ಲಂಕೆಯನ್ನು ವಿನಾಶಗೊಳಿಸುವುದರೊಳಗಾಗಿ ಸೀತಾದೇವಿಯನ್ನು ಶ್ರೀರಾಮನ ಬಳಿಗೆ ಕಳುಹಿಸಿಕೊಡು. ನಾವಾಗಿಯೇ ಶ್ರೀರಾಮನ ಪ್ರೇಯಸಿಯಾದ ಸೀತಾದೇವಿಯನ್ನು ಶ್ರೀರಾಮನ ಬಳಿಗೆ ಕಳುಹಿಸದಿದ್ದರೆ ಲಂಕಾ ಪಟ್ಟಣದ ವಿನಾಶವಾಗುತ್ತದೆ. ಶೂರರಾದ ಎಲ್ಲ ರಾಕ್ಷಸರು ವಿನಾಶ ಹೊಂದುತ್ತಾರೆ. ನೀನು ನನ್ನ ಅಣ್ಣನಾಗಿರುವುದರಿಂದ ವಿನಯಪೂರ್ವಕವಾಗಿ ನಿನ್ನನ್ನು ಪ್ರಸನ್ನಗೊಳಿಸಲು ಅಪೇಕ್ಷಿಸುತ್ತೇನೆ. ನಾನು ಹೇಳಿದಂತೆ ಮಾಡು. ನಿನಗೆ ಹಿತವಾದುದನ್ನು ಸತ್ಯ ಸಂಗತಿಯನ್ನು ನಿನಗೆ ಹೇಳುತ್ತಿದ್ದೇನೆ. ಮೈಥಿಲಿಯನ್ನು
ಶ್ರೀರಾಮನಿಗೆ ಒಪ್ಪಿಸಿಕೊಡು. ಪುರಾ ಶರಾತ್ ಪೂರ್ಯ ಮರೀಚಿ ಸನ್ನಿಭ ನುವಾ ಪುರಾ ಶರಾತ್ ಪೂರ್ಯ ಮರೀಚಿ ಸನ್ನಿಭಾನ್ ನವಾನ್ಸು ಪುಂಖಾನ್ಸು ದೃಢಾನ್ ನೃಪಾತ್ಮಜಃ ಸೃಜತ್ಯ ಮೋಘಾಶ್ವಿನಿಖಾನ್ ವಧಾಯ ತೇ ಪ್ರದೀಯತಾಂ ದಾಶರಥಾಯ ಮೈಥಿಲಿ. ರಾಜಕುಮಾರನಾದ ಶ್ರೀರಾಮನು ಶರತ್ಕಾಲದ ಸೂರ್ಯನ ಕಿರಣಗಳಿಗೆ ಸಮಾನವಾದ ಉಜ್ವಲವಾದ ಅಗ್ರಭಾಗಗಳಿಂದಲೂ ರೆಕ್ಕೆಗಳಿಂದಲೂ ಕೂಡಿರುವ ಸದೃಢವಾದ ಅಮೋಘವಾದ ಬಾಣಗಳನ್ನು ನಿನ್ನ ವಧೆಗೆ ಪ್ರಯೋಗಿಸುವುದರೊಳಗಾಗಿ ಮೈಥಿಲಿಯನ್ನು ಶ್ರೀರಾಮನಿಗೆ ಕೊಟ್ಟುಬಿಡು. ತ್ಯಜಸ್ವಕೋಪಂ ಸುಖಧರ್ಮನಾಶನಂ ಭಜಸ್ವ ಧರ್ಮಂ ರತಿಕೀರ್ತಿವರ್ಧನಂ ಪ್ರಸೀದ ಜೀವೇಮ ಸಪುತ್ರ ಬಾಂಧವಾಹ ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಅಣ್ಣ, ಜಾಗ್ರತೆಯಾಗಿ ನಿನ್ನ ಕೋಪವನ್ನು ಪರಿತ್ಯಜಿಸು. ಏಕೆಂದರೆ ಕೋಪವೆಂಬುದು ಸುಖವನ್ನು ಧರ್ಮವನ್ನು ವಿನಾಶಗೊಳಿಸತಕ್ಕದ್ದು. ಧರ್ಮವನ್ನೇ ಸೇವಿಸು, ಧರ್ಮ ಮಾರ್ಗದಲ್ಲಿರು. ಏಕೆಂದರೆ ಧರ್ಮಾವಲಂಬನೆಯು ಸುಖವನ್ನು ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಸನ್ನನಾಗು ಅಣ್ಣ. ಪುತ್ರ ಬಾಂಧವರೊಡನೆ ಇನ್ನೂ ಚಿರಕಾಲ ಬದುಕಿರೋಣ. ಮೈಥಿಲಿಯನ್ನು ಶ್ರೀರಾಮನ ಬಳಿಗೆ ಕಳುಹಿಸಿಬಿಡು. ರಾಕ್ಷಸೇಂದ್ರನಾದ ರಾವಣನು ವಿಭೀಷಣನ ಮಾತನ್ನು ಕೇಳಿ ಸಭಾಸದರೆಲ್ಲರನ್ನೂ ಕಳುಹಿಸಿಕೊಟ್ಟು ತಾನು ಅಂತಃಪುರವನ್ನು ಪ್ರವೇಶಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 9ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.